ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ನಾವು ಒನ್ ಡೇ ಟ್ರಿಪ್ ಹೊರಟಿದ್ದೀವಿ ಅಂತ. ಸೊ ಎಲ್ಗಪ್ಪ ಅಂತ ಅಂದರೆ ಧರ್ಮಸ್ಥಳಕ್ಕೆ. ಅದು ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ನಾವಿಲ್ಲಿ ಬಸ್ ಯಾವುದೇ ರೀತಿ ರಿಸರ್ವೇಷನ್ ಅಂತೇನೂ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಡಿಸೈಡ್ ಆಗಿದ್ದು ಹೋಗೋಣ ಅಂತ. ಶನಿವಾರ ರಾತ್ರಿ ಹೊರಟು ಸೋಮವಾರ ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ವಾಪಸ್ ಬರಬೇಕು ಅಂದ್ಕೊಂಡು ಹೋಗಿದ್ದು. ನಾವಿಲ್ಲಿ ನೆಲಮಂಗಲದಿಂದ ಹೊರಡ್ತಾ ಇರೋದು. ನೆಲಮಂಗಲದಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಧರ್ಮಸ್ಥಳ ಬಸ್ಸಿಗೆ ಹೋಗೋಣ ಅಂತ. ಇಲ್ಲಿ ಮಾಮೂಲಿ ಗೌರ್ಮೆಂಟ್ ಬಸ್ಸಿಗೆ ಲೇಡೀಸಿಗೆ ಫ್ರೀ ಇರುತ್ತಲ್ವ, ಹಾಗಾಗಿ ನನಗೂ ನಮ್ಮ ಅಮ್ಮಂಗೂ ಫ್ರೀ ಇತ್ತು. ಇನ್ನು ಜೆಂಟ್ಸಿಗಷ್ಟೇ ಟಿಕೆಟ್ ಇರುತ್ತೆ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗಿ ಬರೋಣ ಅಂತ ಹೊರಟ್ವಿ. ಇನ್ನು ನೆಲಮಂಗಲದಿಂದ ಮೆಜೆಸ್ಟಿಕ್ಕಿಗೆ ಹೋದ್ಮೇಲೆ ಮೆಜೆಸ್ಟಿಕ್ಕಲ್ಲಿ ಧರ್ಮಸ್ಥಳ ಗಾಡಿಗಳಂತೂ ಫುಲ್ ರಶ್ ಇತ್ತು. ಯಾವ ಬಸ್ ನೋಡಿದ್ರೂ ಒಂದು ಸೀಟು ಖಾಲಿ ಇರಲಿಲ್ಲ. ಆ್ಯಂಡ್ ಫೈನಲಿ ಯಾವುದೋ ಒಂದು ಬಸ್ ಸಿಕ್ತು. ನಮ್ಮ ಅದೃಷ್ಟಕ್ಕೆ ಸೀಟ್ಗಳು ಕೂಡ ಸಿಕ್ತು. ಆರಾಮಾಗಿ ಬಸ್ಸಲ್ಲಿ ಹೋದ್ವಿ. ಮತ್ತು ಒಂದೆರಡು ಕಡೆನೋ ಸ್ಟಾಪ್ ಕೊಟ್ಟಿದ್ದರು ಮಧ್ಯ. ಇದು ಬಂದು ಈಗ ನಿಲ್ಲಿಸಿರೋದು ಸಕಲೇಶಪುರ ಹತ್ರ. ಟೈಮ್ 1:20 ಆಗಿತ್ತು. ಅಷ್ಟೊತ್ತಿಗೆ ಸಕಲೇಶಪುರ ಹತ್ರ ಹೋಗಿತ್ತು. ಇಲ್ಲಿ ಮೆಜೆಸ್ಟಿಕ್ ಬಿಟ್ಟಾಗ 11:10 ಆಗಿತ್ತು. ಅಲ್ಲಿಗೆ ಸಕಲೇಶಪುರಕ್ಕೆ ಹೋಗೋ ಅಷ್ಟೊತ್ತಿಗೆ 1:20 ಆಗಿತ್ತು. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ನಾನೇನು ವೀಡಿಯೋಗಳು ಮಾಡ್ಕೊಂಡಿಲ್ಲ ಮಧ್ಯ. ಆ್ಯಂಡ್ ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಇಲ್ಲಿ ನಾವು ಯಾವುದೇ ರೂಮ್ ಕೂಡ ಏನೂ ಬುಕ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ನಮಗೆ ಫಸ್ಟ್ ಟೈಮ್ ಬಂದಿದ್ದಲ್ವ, ರೂಮ್ ಬುಕ್ ಮಾಡ್ಕೋಬೇಕು ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಓಡಾಡಿದ್ವಿ. ಆ್ಯಂಡ್ ನೀವು ಸಂಡೇ ಬರೋದಾದರೆ ಮಕ್ಕಳನ್ನ ಕರ್ಕೊಂಡು ಮಾತ್ರ ಸಂಡೇ ಬರಬೇಡಿ. ವೀಕ್ ಡೇಸಲ್ಲಿ ಯಾವಾಗಾದರೂ ಬಂದರೆ ನೀವು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ನೀವು ಮಕ್ಕಳನ್ನ ಕರ್ಕೊಂಡು ವೀಕೆಂಡಲ್ಲಿ ಸಂಡೇ ಸ್ಯಾಟರ್ಡೆ ಈ ಥರ ಬಂದ್ರಿ ಅಂತ ಅಂದರೆ ನಿಜ ಆಗಲ್ಲ, ದರ್ಶನ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವತ್ತು ಸಂಡೇ ಆಗಿದ್ದರಿಂದ ಎಷ್ಟು ಜನ ಇದ್ದರು ಅಂತ ಅಂದರೆ ಎಲ್ಲೂ ಕೂಡ ರೂಮ್ ಸಿಗ್ತಾ ಇರಲಿಲ್ಲ. ನಾವು ಸುಮಾರು ಒಂದು 4-5 ಕಡೆ ವಿಚಾರಿಸಿದ್ವಿ, ನಾವು ಎಲ್ಲೂ ಕೂಡ ರೂಮ್ ಸಿಗಲಿಲ್ಲ. ಇದೆಲ್ಲ ಒಂದು ದೇವಸ್ಥಾನದ್ದೇ ರೂಮ್ಗಳಂತೆ. ಇಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ, ತೀರ ಕಡಿಮೆ ಅಂದರೆ 30 ರೂಪಾಯಿ ಅಷ್ಟೇ ಅಂತೆ ರೂಮಿಗೆಲ್ಲ. ಸೊ ನಾವು ಒಂದು 4-5 ಕಡೆ ಎಲ್ಲ ವಿಚಾರಿಸ್ಕೊಂಡೋದ್ವಿ, ಬಟ್ ಎಲ್ಲೂ ರೂಮ್ ಖಾಲಿ ಇರಲಿಲ್ಲ. ಇನ್ನು ಇಲ್ಲೆಲ್ಲ ಮಾಹಿತಿ ಕಚೇರಿ ಅಂತ ಇರುತ್ತೆ, ಇಲ್ಲೆಲ್ಲ ಹೋಗಿ ವಿಚಾರಿಸಿದ್ರೆ ನಿಮಗೆ ರೂಮ್ಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ನಾವಿಲ್ಲಿ ಸುಮಾರು ಕಡೆ ವಿಚಾರಿಸಿದ್ವಿ, ಎಲ್ಲೂ ರೂಮ್ ಖಾಲಿ ಇಲ್ಲ ಅಂತ ಹೇಳಿದ್ರು. ಮತ್ತು ಹಾಗೆ ಎಲ್ಲ ಸಿಕ್ಕಾಪಟ್ಟೆ ಓಡಾಡಬೇಕು ಇಲ್ಲಿ ಅಂತೂ ರೂಮ್ ಹುಡ್ಕೋಬೇಕು ಅಂದರೆ. ಆ್ಯಂಡ್ ನಮ್ಮ ಯಜಮಾನ್ರು ಒಂದು ಕಡೆಗೆ, ನನ್ನ ತಮ್ಮ ಒಂದು ಕಡೆ ಹೋಗಿ ಇಬ್ಬರು ವಿಚಾರಿಸಿದ್ರು. ಆ್ಯಂಡ್ ಫೈನಲಿ ನಮಗೆ ಒಂದು ಹತ್ರ ರೂಮ್ ಸಿಕ್ತು, ಗಂಗೋತ್ರಿ ಅನ್ನೋ ಬಿಲ್ಡಿಂಗ್ ಹತ್ರ. ಅದು ಬಂದು ದೇವಸ್ಥಾನ ಇರೋದಕ್ಕೂ ಆ ರೂಮ್ ಇರೋದಕ್ಕೂ ಸಿಕ್ಕಾಪಟ್ಟೆ ದೂರ ಆಯಿತಾ. ಆ್ಯಂಡ್ ಹೆಂಗೋ ಒಂದು ರೂಮ್ ಸಿಕ್ತಲ್ಲ ಅಂದ್ಬಿಟ್ಟು ಖುಷಿಯಿಂದ ಹೋದ್ವಿ. ಮತ್ತು ಎತ್ತ ನೋಡಿದ್ರೂ ಬರೀ ಹಸಿರು ಅನ್ನೋ ಥರ ಕಾಣಿಸ್ತಾ ಇತ್ತು. ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ಏನಪ್ಪ ಅಂದರೆ ಸ್ವಲ್ಪ ಸೆಕೆ ಜಾಸ್ತಿ ಈ ಕಡೆ. ನಾವಂತೂ ರೂಮ್ ಹುಡುಕಿ ಸಾಕಾಗಿ ನಾನು ಮತ್ತು ಮಕ್ಕಳು ಒಂದು ಕಡೆ ಕೂತ್ಕೊಬಿಟ್ವಿ, ನಾವು. ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ರೂಮ್ ಹುಡ್ಕೋದಕ್ಕೆ ಹೋಗಿದ್ರು. ಲಾಸ್ಟಲ್ಲಿ ಒಂದು ಗಂಗೋತ್ರಿ ಅಂತ ಅಲ್ಲಿ ರೂಮ್ ಸಿಕ್ತು ನಮಗೆ. ಸರಿ ಅಂದ್ಬಿಟ್ಟು ಬ್ಯಾಗೆಲ್ಲ ಎತ್ಕೊಂಡು ಅಲ್ಲಿ ರೂಮ್ ಕಡೆ ಹೊರಟ್ವಿ. ಮತ್ತು ಇಲ್ಲಿ ನಾವು ಮಾಡಿರೋ ರೂಮ್ಗೂ ದೇವಸ್ಥಾನಕ್ಕೂ ಒಂದು ಸ್ವಲ್ಪ ಜಾಸ್ತಿ ದೂರ ಇತ್ತು. ಸರಿ ಅಂದ್ಬಿಟ್ಟು ನಾವು ರೂಮ್ ಹತ್ರ ಹೊರಟ್ವಿ ನೋಡಿಕೊಂಡು. ಇಲ್ಲಿ ಬಂದು ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ಈ ಥರದ ಒಂದು ಬುಕ್ಕು ಮತ್ತು ರೂಮ್ ಕೀ ಕೊಟ್ಟರು ನಮಗೆ. ಈ ಥರದ ಒಂದು ಸ್ಲಿಪ್ ಕೊಟ್ಟಿರ್ತಾರೆ.
ಆ್ಯಂಡ್ ನಾವು ನಮ್ಮ ರೂಮಿಗೆ ಬಂದ್ವಿ. ನೋಡ್ತಾ ಇರ್ಬೋದು ರೂಮ್ ಮಾತ್ರ ತುಂಬ ಕ್ಲೀನಾಗಿತ್ತು ಫ್ರೆಂಡ್ಸ್. ಟಾಯ್ಲೆಟ್ ಎಲ್ಲ ಒಂದೇ ಇರುತ್ತೆ ಎಲ್ಲ ರೂಮ್ಗಳಿಗೂ. ಟಾಯ್ಲೆಟ್ ರೂಮ್ಗಳು ಅಷ್ಟೇ ನೀಟಾಗಿದ್ವು. ನೋಡ್ಬೋದು ರೂಮು ಎಷ್ಟು ನೀಟಾಗಿದೆ ಅಂತ. ಈ ಥರ ಚಿಕ್ಕ ಚಿಕ್ಕದು ಒಂದು 5 ಚಾಪೆ ಇಟ್ಟಿದ್ರು ಮತ್ತು 5 ದಿಂಬು, 2 ಕಾಟ್ಗಳಿದ್ವು. ತುಂಬ ಕ್ಲೀನಾಗಿತ್ತು. ಆ್ಯಂಡ್ ನಾನು ಇಲ್ಲಿ ಸೀರೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಸೀರೆ ತೊಗೊಬಂದಿದ್ದೆ. ಮತ್ತು ಇಲ್ಲಿರೋ ಸೆಕೆಗೆ ಬೇಡ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ನೆಕ್ಸ್ಟು ಬಟ್ಟೆ ಎಲ್ಲ ತೊಗೊಂಡು ಅಂದರೆ ಲಗೇಜ್ ಏನು ತಂದಿದ್ವಿ ಎಲ್ಲ ರೂಮಲ್ಲಿಟ್ಟು ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂತ ನದಿ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ಏನೇನು ಲಗೇಜ್ ಬೇಕೋ ಅದೆಲ್ಲ ತೊಗೊಂಡು ಇಲ್ಲಿ ಲಗೇಜ್ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಇಲ್ಲಿ ನೋಡಿದ್ರೆ ಯಾವುದೂ ಆಟೋ ಇರಲಿಲ್ಲ. ಇನ್ನು ಆ ಬಿಲ್ಡಿಂಗ್ ಎದುರುಗಡೆನೇ ಇಲ್ಲಿ ಉಜಿರೆಗೆ ಮತ್ತು ನೇತ್ರಾವತಿ ಸ್ನಾನಘಟ್ಟಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ರು. ಸರಿ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋಗೋಣ ನದಿ ಹತ್ರ ಅಂದ್ಬಿಟ್ಟು ಹೊರಟ್ವಿ. ಆ ರೋಡಲ್ಲಿ ಯಾರೂ ಜನನೇ ಓಡಾಡ್ತಾ ಇಲ್ಲ ಹೇಳಬೇಕು ಅಂದರೆ. ಹೆಂಗೋ ಧೈರ್ಯ ಮಾಡ್ಕೊಂಡು ಹೊರಟ್ವಿ. ಅಂದರೆ ಒಂದು ಸ್ವಲ್ಪ ವ್ಯೂ ಚೆನ್ನಾಗಿರುತ್ತಲ್ವ, ನಡ್ಕೊಂಡು ಹೋಗ್ತಾ ರೋಡಲ್ಲಿ ಚೆನ್ನಾಗಿರುತ್ತೆ, ಸುತ್ತ ಕಾಡು ಅಂದ್ಬಿಟ್ಟು ಆ್ಯಂಡ್ ನಡ್ಕೊಂಡೇ ಹೊರಡೋಣ ಅಂತ ಹೋದ್ವಿ. ಇನ್ನು ಈ ರೋಡಲ್ಲಿ ಈ ಊರಿನವ್ರು ಬಿಟ್ಟರೆ ಯಾರೂ ಜನ ಓಡಾಡ್ತಿರ್ಲಿಲ್ಲ ಫ್ರೆಂಡ್ಸ್. ಅದು ಈ ಊರವರೇ ಆಗಲಿ ಅಲ್ಲೊಂದು ಜನ ಲೇಡೀಸ್ ಮಾತ್ರ ದೇವಸ್ಥಾನಕ್ಕೆ ಕೆಲ್ಸಕ್ಕೆ ಹೋಗೋರು ಅನಿಸುತ್ತೆ. ಅವರು ಒಂದು 3 ಜನ ಏನೋ ನಮ್ಗೆ ಅಡ್ಡ ಸಿಕ್ಕಿದ್ರು ಅಷ್ಟೇ. ಅದು ಎಷ್ಟು ದೂರದಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಿದ್ರು ಗೊತ್ತಾ ಕೆಲಸಕ್ಕೆ. ನಾವು ಅದೇ ರೋಡಲ್ಲಿ ನಡ್ಕೊಂಡು ಹೋದ್ವಿ. ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಮ್ಗೆ ಇಲ್ಲಿ ಈ ಥರದ್ದು ಒಂದು ದೇವಸ್ಥಾನ ಸಿಕ್ತು. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ಬೋರ್ಡ್ ಕಾಣಿಸ್ತು. ಆಗ ಗೊತ್ತಾಯಿತು ಇದು ಯಾವ ಪ್ಲೇಸು ಅಂತ. ಆ್ಯಂಡ್ ನೆಕ್ಸ್ಟ್ ಅದೇ ರೋಡಲ್ಲಿ ನಡ್ಕೊಂಡು ಬಂದ್ವಿ. ಇಲ್ಲಿ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ, ಆ ಥರ ಎಷ್ಟಿಷ್ಟು ದೂರಕ್ಕೆ ಒಂದೊಂದು ಮನೆ ಇದೆ ಅಷ್ಟೇ. ಆ್ಯಂಡ್ ನಡ್ಕೊಂಡು ಹೋದ್ವಿ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಜನ ಓಡಾಡ್ತಿರ್ಲಿಲ್ಲ ಫ್ರೆಂಡ್ಸ್. ಅಲ್ಲೊಂದು ಯಾವಾಗೋ ಒಂದೊಂದು ಸಲ ಒಂದು 2-3 ಗಾಡಿ ಓಡಾಡಿದ್ದು ಬಿಟ್ಟರೆ ಈ ರೋಡಲ್ಲಿ ಯಾವುದೋ ವೆಹಿಕಲ್ಸು ಕೂಡ ಜಾಸ್ತಿ ಓಡಾಡ್ತಿರಲಿಲ್ಲ. ಆ್ಯಂಡ್ ಫೈನಲಿ ನಾವು ಇಲ್ಲಿ ಮೇನ್ ರೋಡಿಗೆ ಬಂದ್ವಿ ನಡ್ಕೊಂಡು. ನಾವೆಲ್ಲ ಹತ್ರ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ದೂರನೇ ಇತ್ತು. ಹೆಂಗೋ ನಡ್ಕೊಂಡು ಬಂದ್ವಿ ಇಲ್ಲಿ ಮೇನ್ ರೋಡಿಗೆ. ನಾನು ಇಲ್ಲಿಂದ ಈ ಮೇನ್ ರೋಡಿಂದ ಒಂದು ಸ್ವಲ್ಪ ದೂರ ಅಷ್ಟೇ ನೇತ್ರಾವತಿ ಸ್ನಾನಘಟ್ಟಕ್ಕೆ ಡಿಸ್ಟೆನ್ಸ್ ಇರೋದು. ಸರಿ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೊರಟ್ವಿ. ಈ ನದಿ ಹತ್ರ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ಆಟೋದಲ್ಲೇ ಹೊರಟ್ವಿ. ಹೋಗೋದಕ್ಕೂ ಮುಂಚೆ ಟೈಮ್ ಆಗಿತ್ತು ಆಲ್ರೆಡಿ. ಅದಕ್ಕೆ ಹೋಗೋದಕ್ಕೂ ಮುಂಚೆ ಏನಾದರೂ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದ ಆಪೋಸಿಟ್ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಊಟ ಅಂತೂ ಏನೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಎಷ್ಟು ಒಂಥರ ಎಷ್ಟು ನೆಗ್ಲಿಜೆನ್ಸಿ ಅಂತಂದರೆ ಅವ್ರಿಗೇನು ಒಟ್ಟಿನಲ್ಲಿ ದುಡ್ಡು ಇಸ್ಕೋಬೇಕು, ಯಾವುದೋ ಒಂದು ಊಟ ಕೊಟ್ಟರೆ ಸಾಕು ಅಂತ. ಬಟ್ ಊಟ ಮಾತ್ರ ಏನೂ ಚೆನ್ನಾಗಿರಲಿಲ್ಲ. ಬಟ್ ಊಟನ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಬಟ್ ದುಡ್ಡು ಕೊಟ್ಟು ತಿಂದಾಗ ಈ ಥರ ಅನಿಸುತ್ತೆ. ಕೊಟ್ಟಿರೋ ದುಡ್ಡಿಗೆ ವರ್ತ್ ಇಲ್ಲ ಅಂದಾಗ ಈ ಥರ ಎಲ್ಲ ಅನಿಸುತ್ತಲ್ವ. ಹಾಗಾಗಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಎಷ್ಟು ಕ್ಯೂ ಇತ್ತು ಗೊತ್ತಾ, ಸಿಕ್ಕಾಪಟ್ಟೆ ಜನ ಆಗಿದ್ದರು. ಆಲ್ರೆಡಿ 10:30 ಆಗೋಗಿತ್ತು. ಇನ್ನು ಮಕ್ಳಿಗೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಅವ್ರನ್ನ ನನ್ನ ತಮ್ಮ ರೂಮ್ಗೆ ವಾಪಸ್ ಕರ್ಕೊಂಡೋದ. ಯಾಕೆಂದರೆ ನೈಟೆಲ್ಲ ಬಸ್ಸಲ್ಲಿ ಬಂದಿದ್ದರಿಂದ ಅವರಿಗೆ ಸರಿಯಾಗಿ ನಿದ್ದೆ ಇರಲಿಲ್ಲ. ಹಾಗಾಗಿ ಮತ್ತೆ ಮಲಗಿಬಿಡ್ತಾರೆ ಅಂದ್ಬಿಟ್ಟು ರೂಮಿಗೆ ಕರ್ಕೊಂಡೋಗಿ ಅವ್ರನ್ನ ಮಲಗಿಸಿದ್ದ. ಇನ್ನು ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ಮಾತ್ರ ದರ್ಶನಕ್ಕೆ ಹೋದ್ವಿ. ಬೆಳಿಗ್ಗೆ 10:45ಗೆ ನಿಂತ್ಕೊಂಡವರು ಫ್ರೆಂಡ್ಸ್. 4 ಗಂಟೆಗೆ ಆಚೆ ಬಂದಿದ್ದೀವಿ ದೇವಸ್ಥಾನದಿಂದ. 4 ಗಂಟೆಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟು ಪಾರ್ಕ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಪಾರ್ಕಿಗೆ ಬಂದ ತಕ್ಷಣ ಎಷ್ಟು ತಣ್ಣಗಿತ್ತು ಅಂತಂದರೆ ಫುಲ್ ನೀರು ಹಾಕಿರ್ತಾರಲ್ವ, ಅಲ್ಲಿ ಆಗ್ತಿದ್ದಿದ್ದು ಸೆಕೆಗೂ ಅಲ್ಲಿದ್ದಿದ್ದು ವಾತಾವರಣಕ್ಕೂ ನಿಜ ಅಲ್ಲೇ ಬಿಟ್ಟರೆ ನಿದ್ದೆ ಮಾಡಿಬಿಡೋಣ ಅನ್ನೋ ಅಷ್ಟು ಇದಾಗ್ತಾಯಿತ್ತು. ಇನ್ನು ಈ ಪಾರ್ಕಿಗೆ ಬಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಫಿಶ್ದು ಎಲ್ಲ ಅಕ್ವೇರಿಯಮ್ಗಳಿದಾವಲ್ವ, ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಬಂದರೆ ಈ ಫಿಶ್ ಎಲ್ಲ ನೋಡೋದಕ್ಕೆ ಅವ್ರಿಗೊಂಥರ ಖುಷಿ.
ಯಾರಾದರೂ ಧರ್ಮಸ್ಥಳಕ್ಕೆ ಈ ಟೈಮಲ್ಲಿ ಬರಬೇಕು ಅಂತಿದ್ದರೆ ದಯವಿಟ್ಟು ಸ್ಯಾಟರ್ಡೆ ಸಂಡೇ ಮಾತ್ರ ಬರಬೇಡಿ ಫ್ರೆಂಡ್ಸ್. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡಂತೂ ಸ್ಯಾಟರ್ಡೆ ಸಂಡೇ ಮಾತ್ರ ವೀಕೆಂಡ್ಸಲ್ಲಿ ಬರಲೇಬೇಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.